ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 115ನೆಯ ತಿರುನಾಮ ರುದ್ರಃ. ತಿರುಕಚ್ಚಿ ನಂಬಿಯವರು ಚೆನ್ನೈ ಹತ್ತಿರದ ಪೂವಿನಂದವಳ್ಳಿಯ ಶ್ರೇಷ್ಠ ವ್ಯಕ್ತಿ. ಅವರು ಆಳವಂದಾರ್ ಅವರ ಶಿಷ್ಯರಾಗಿದ್ದು ಕಂಚಿಯ ಅತ್ತಿವರದರಾಜರಿಗೆ ಚಾಮರ ಸೇವೆ ಮಾಡುತ್ತಿದ್ದರು. ಅವರ ಭಕ್ತಿ ಎಷ್ಟು ಶುದ್ಧವಾಗಿತ್ತೆಂದರೆ ಭಗವಂತ ಅವರ ಹತ್ತಿರ ಅನೇಕ ಬಾರಿ ನೇರವಾಗಿ ಮಾತನಾಡುತ್ತಿದ್ದನು. ಒಂದು ದಿನ ನಂಬಿ ಭಗವಂತನಿಗೆ ಗಾಳಿ ಬೀಸುತ್ತಾ ನಿಂತಿದ್ದಾಗ ಅರ್ಚಕರು ಸಿಹಿ ಪೊಂಗಲ್ ತುಂಬಿದ ಪಾತ್ರೆಯನ್ನು ತೆಗೆದುಕೊಂಡು ಬಂದು, ನಾನು ಇನ್ನು ಪುಳಿಯೋಗರೆ ತರುತ್ತೇನೆ, ನೀನು ಇಲ್ಲೇ ನಿಂತು ಯಾರನ್ನು ಒಳಗೆ ಬಿಡಬೇಡ ಎಂದು ಹೇಳಿ ಹೊರಟರು. ಅರ್ಚಕರು ಹೋದ ನಂತರ ಭಗವಂತನು ನಂಬಿಗೆ, ನನಗೆ ಸ್ವಲ್ಪ ಸಿಹಿ ಪೊಂಗಲ್ ತಿನ್ನಿಸು ಎಂದು ಹೇಳಿದನು. ನಂಬಿ ಕೈಯಲ್ಲಿ ಸ್ವಲ್ಪ ಪೊಂಗಲ್ ತೆಗೆದು ಭಗವಂತನ ಬಾಯಿಗೆ ಹಿಡಿದರು. ಭಗವಂತ ಅದನ್ನು ತಿಂದನು. ಮತ್ತೆ ಕೇಳಿದಾಗ ನಂಬಿ ಮತ್ತೆ ಮತ್ತೆ ತಿನ್ನಿಸುತ್ತಾ ಹೋದರು. ಸ್ವಲ್ಪ ಸಮಯದಲ್ಲೇ ಪಾತ್ರೆಯಲ್ಲಿದ್ದ ಪೊಂಗಲ್ ಅರ್ಧಕ್ಕಿಂತ ಕಡಿಮೆಯಾಯಿತು. ಅರ್ಚಕರು ಪುಳಿಯೋಗರೆ ಪಾತ್ರೆಯೊಂದಿಗೆ ಹಿಂದಿರುಗಿ ಬಂದಾಗ ಸಿಹಿ ಪೊಂಗಲ್ ಪಾತ್ರೆ ಅರ್ಧ ಖಾಲಿಯಾಗಿರುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಅವರು ನಂಬಿಯ ಬಲಗೈಯನ್ನು ನೋಡಿದರು. ಅದರಲ್ಲಿ ತುಪ್ಪ ಹನಿಯುತ್ತಿತ್ತು ಮತ್ತು ಪೊಂಗಲ್ ಅಂಟಿಕೊಂಡಿತ್ತು. ನಂಬಿಯೇ ಭಗವಂತನಿಗಾಗಿ ಇಟ್ಟಿದ್ದ ಪೊಂಗಲ್ ತಿಂದನು ಎಂದು ಭಾವಿಸಿ ಅವರನ್ನು ಗದರಿದರು. ನಂಬಿಯವರು ನಿಜವನ್ನು ವಿವರಿಸಲು ಪ್ರಯತ್ನಿಸಿದರೂ ಅರ್ಚಕರು ನಂಬಲಿಲ್ಲ. ಭಗವಂತ ಹೀಗೆ ತಿನ್ನುವುದನ್ನು ನೀನು ನೋಡಿದ್ದೀಯಾ? ಅವರು ಆಹಾರದ ಸೂಕ್ಷ್ಮ ರೂಪವನ್ನು ಮಾತ್ರ ಸ್ವೀಕರಿಸಿ ಅದನ್ನು ಆಶೀರ್ವದಿಸಿ ಭಕ್ತರಿಗೆ ಹಿಂತಿರುಗಿಸುತ್ತಾರೆ ಎಂದು ಹೇಳಿದರು. ಅರ್ಚಕರು ದೇವಸ್ಥಾನದವರ ಬಳಿ ದೂರು ಕೊಟ್ಟರು. ಆದ್ದರಿಂದ ನಂಬಿಗೆ ದೇವಸ್ಥಾನದ ಪ್ರವೇಶಕ್ಕೆ ಅನುಮತಿ ಇಲ್ಲದಂತಾಯಿತು. ದುಃಖದಿಂದ ತುಂಬಿದ ನಂಬಿ ಮನೆಗೆ ಹಿಂತಿರುಗಿ, ನೀನು ಹೇಳಿದಂತೆ ನಾನು ಮಾಡಿದೆ, ಆದರೆ ಈಗ ನಿನ್ನನ್ನು ನೋಡುವುದಕ್ಕೂ ಸೇವೆ ಮಾಡುವುದಕ್ಕೂ ಅವಕಾಶವಿಲ್ಲದಂತಾಯಿತು. ಈ ದುಃಖದಿಂದ ಹೊರಬರುವ ದಾರಿ ತೋರಿಸು ಭಗವಂತ ಎಂದು ಬೇಡಿಕೊಂಡರು. ಆಗ ಭಗವಂತ ನಂಬಿಯ ನಿರ್ದೋಷಿತ್ವವನ್ನು ತೋರಿಸಲು ಮತ್ತೊಂದು ಲೀಲೆಯನ್ನು ಮಾಡಿದನು. ಒಂದು ದಿನ ತಿರುಮಲದಿಂದ ಬಂದ ಭಕ್ತರು 100 ಪಾತ್ರೆ ಪುಳಿಯೋಗರೆ ಮತ್ತು 100 ಪಾತ್ರೆ ಸಿಹಿ ಪೊಂಗಲನ್ನು ಸಮರ್ಪಿಸಿದರು. ಆಗ ಭಗವಂತನು ಅರ್ಚಕರಿಗೆ, ತಿರುಕಚ್ಚಿ ನಂಬಿಯನ್ನು ಕರೆತಂದರೆ ಮಾತ್ರ ನಾನು ಈ ಪ್ರಸಾದವನ್ನು ಸ್ವೀಕರಿಸುತ್ತೇನೆ ಎಂದು ಹೇಳಿದನು. ಅರ್ಚಕರು ನಂಬಿಗೆ ದೇವಸ್ಥಾನದ ಪ್ರವೇಶಕ್ಕೆ ನಿಷೇಧವಿದೆ ಎಂದು ಹೇಳಿದರೂ ಭಗವಂತ ನಂಬಿಯೇ ಬರಬೇಕೆಂದು ಹಠ ಹಿಡಿದನು. ಆದ್ದರಿಂದ ಅರ್ಚಕರು ನಂಬಿಯವರನ್ನು ಮತ್ತೆ ದೇವಸ್ಥಾನಕ್ಕೆ ಕರೆತಂದರು. ನಂಬಿ ಬಂದ ಮೇಲೆ ಭಗವಂತನು ಪರದೆಯನ್ನು ಹಾಕಿ ನಂಬಿಯನ್ನು ಮಾತ್ರ ಒಳಗೆ ಬಿಡಿ, ಉಳಿದವರು ಹೊರಗೆ ಇರಲಿ ಎಂದು ಹೇಳಿದನು. ಅರ್ಚಕರು ಹಾಗೆಯೇ ಮಾಡಿದರು. ನಂತರ ಭಗವಂತನು ನಂಬಿಯೊಂದಿಗೆ ಏಕಾಂತದಲ್ಲಿದ್ದಾಗ ಕ್ಷಣದಲ್ಲೇ 200 ಪಾತ್ರೆಗಳ ಪ್ರಸಾದವನ್ನೆಲ್ಲ ತಿಂದನು. ನಂತರ ಪರದೆ ತೆರೆಸಿ ಭಗವಂತನು, ಒಬ್ಬ ಸಾಮಾನ್ಯ ಮನುಷ್ಯನು ಇಷ್ಟು ಆಹಾರವನ್ನು ಕ್ಷಣದಲ್ಲಿ ತಿನ್ನಲು ಸಾಧ್ಯವೇ? ಸೃಷ್ಟಿಯನ್ನೇ ಒಳಗೊಳ್ಳುವ ನಾನು ಮಾತ್ರ ಇದನ್ನು ಮಾಡಬಲ್ಲೆ. ಆ ದಿನವೂ ನಂಬಿಗೆ ಸಿಹಿ ಪೊಂಗಲನ್ನು ತಿನ್ನಿಸಲು ನಾನೇ ಹೇಳಿದೆ ಎಂದು ಹೇಳಿದನು. ಇದನ್ನು ಕೇಳಿ ನಂಬಿ ಆನಂದದಿಂದ ಕಣ್ಣೀರು ಸುರಿಸಿದರು. ಅರ್ಚಕರು ಮತ್ತು ಇತರರು ಆಶ್ಚರ್ಯದಿಂದ, ಕೌಸಲ್ಯ ಮತ್ತು ಯಶೋದೆಯಂತೆ ನಂಬಿಗೂ ತನ್ನ ಕೈಯಿಂದ ಭಗವಂತನಿಗೆ ಪ್ರಸಾದವನ್ನು ತಿನ್ನಿಸಲು ಸಿಕ್ಕ ಭಾಗ್ಯ ಎಷ್ಟು ಮಹಾನ್ ಎಂದು ಭಾವಿಸಿದರು. ರುದ್ರಃ ಎಂದರೆ ಭಕ್ತರಿಗೆ ತನ್ನ ಸುಂದರ ರೂಪ ಮತ್ತು ಲೀಲೆಯಿಂದ ಆನಂದದ ಕಣ್ಣೀರನ್ನು ತರಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ರುದ್ರಾಯ ನಮಃ ಎಂದು ಜಪಿಸಿದರೆ ಭಗವಂತನ ಮಹಿಮೆಗಳನ್ನು ನೆನೆದು ಪ್ರತಿದಿನ ಆನಂದದಿಂದ ಕಣ್ಣೀರು ಸುರಿಸುವ ಭಾಗ್ಯ ನಮಗೆ ಸಿಗುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.